Jai Shri Gurudev. Welcome to Business Studies online class. From the last class I have already discussed about standing plan and single use plan. Today we are going to study the types of plans. Antandre plans nalli eshtu types ide. This is the last topic of this planning chapter. Today we are going to study about the types of plan. Okay? Features of planning, importance of planning, limitations of planning, difference between single plan and ಶಾರ್ಟ್ ಲಾಂಗ್ ಟರ್ಮ್ ಪೀರಿಯಡ್ ಆಫ್ ಪ್ಲಾನ್ ಎಲ್ಲ ತುಂಬ ನಾವು ಕಲ್ತಿದ್ವಿ. ಸ್ಟ್ಯಾಂಡಿಂಗ್ ಪ್ಲಾನ್, ಸಿಂಗಲ್ ಯೂಸ್ ಪ್ಲಾನ್ ಅಂತ ತುಂಬ ಕಲ್ತ್ಕೊಂಡ್ವಿ. ಈಗ ನಾವು ಲಾಸ್ಟ್ ಟಾಪಿಕ್ನಲ್ಲಿ ಕಲೀಲಿಕ್ಕೆ ಹೋಗ್ತಾ ಇರೋದು ಟೈಪ್ಸ್ ಆಫ್ ಪ್ಲಾನ್ಸ್. ಓಕೆ, ಟೈಪ್ಸ್ ಆಫ್ ಪ್ಲಾನ್ಸ್ನಲ್ಲಿ ಮೊದಲನೇ ಟೈಪ್ ಅಂದರೆ ಎಷ್ಟು ವೆರೈಟೀಸ್ ಆಫ್ ಪ್ಲಾನ್ ಮಾಡ್ತಾರೆ ಬಿಸ್ನೆಸ್ ಮಾಡಬೇಕಾದ್ರೆ, ಎಷ್ಟು ವೆರೈಟೀಸ್ ಆಫ್ ಪ್ಲಾನಿಂಗ್ಸ್ ನಡೆಯುತ್ತೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅಂತ ಇರೋದಿದು ಟಾಪಿಕ್. ಓಕೆ, ಫಸ್ಟಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ, ಆಬ್ಜೆಕ್ಟಿವ್ಸ್ ಆಫ್ ಪ್ಲಾನ್. ಆಬ್ಜೆಕ್ಟಿವ್ಸ್ ಇಸ್ ನಥಿಂಗ್ ಬಟ್ ಎ ಗೋಲ್ ಅಥವಾ ಟಾರ್ಗೆಟ್. ಈಗ ನಾನು ಬಿಸ್ನೆಸ್ ವುಮೆನ್, ನಾನೀಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನನ್ನ ಟಾರ್ಗೆಟ್ ಏನು, ಎಷ್ಟು ಟೈಮಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನೇಚರ್ ಆಫ್ ಬಿಸ್ನೆಸ್ ಅಂದರೆ ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆ ಬಿಸ್ನೆಸ್ನಲ್ಲಿ ನನಗೆ ಎಷ್ಟು ಪ್ರಾಫಿಟ್ಸ್ ಬರುತ್ತೆ, ಎಷ್ಟು ಲಾಸ್ ಆಗೋಕ್ಕೆ ಚಾನ್ಸಸ್ ಇದೆ, ಆ ಲಾಸಿಂದ ಯಾವ ಥರ ನಾನು ಅವಾಯ್ಡ್ ಮಾಡ್ಕೊಳ್ಳೋದು, ಅದರ ಇಂಪಾರ್ಟೆನ್ಸ್ ಮುಖ್ಯವಾಗಿ ಬೇಕಾದದ್ದೇನು, ಮಿತಿಗಳೇನು ಅಂದರೆ ಲಿಮಿಟೇಷನ್ಸ್ ಏನು. ಸೊ ಎಲ್ಲ ಥರನೂ ನಾನು ಥಿಂಕ್ ಮಾಡಿಕೊಂಡು ಏನು ಮಾಡ್ತೀನಿ, ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ತೀನಿ ಆ ಗೋಲನ್ನು ರೀಚ್ ಮಾಡೋದಕ್ಕೆ. ಸೊ ಆ ಥರ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಕರೆಯೋದೆ ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನ್. ಟಾರ್ಗೆಟ್ ಅಂದರೆ ಏನಿರ್ಬೋದು, ಸೇಲ್ಸಲ್ಲಿ ಇರ್ಬೋದು. ಅಂದರೆ ಈಗ ನನಗೆ ಸೇಲ್ಸ್ನಲ್ಲಿ ಪ್ರಾಫಿಟ್ಸ್ ಬೇಕು, ಸೇಲ್ಸ್ನಲ್ಲಿ ಗ್ರಾಫಿಕಲಿ ಅಪ್ಸ್ ಡೌನ್ಸ್ ಆಗ್ತಾ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಐ ಹ್ಯಾವ್ ಟು ಲುಕ್ ಆಫ್ಟರ್ ದ ಸೇಲ್ಸ್, ಹೌ ಟು ಪ್ರಮೋಟ್ ಮೈ ಪ್ರಾಡಕ್ಟ್ಸ್ ಆ್ಯಂಡ್ ಹೌ ಟು ಸೇಲ್ ಮೈ ಪ್ರಾಡಕ್ಟ್ಸ್. ಸೊ ಆಲ್ಸೋ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಮೈ ಸೇಲ್ಸ್ ಆರ್ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಮೈ ಮನಿ ಆರ್ ಬಜೆಟ್ ಆಲ್ಸೋ. ಸೊ ಆ ಥರ ಒಂದು ಕಾನ್ಸಂಟ್ರೇಷನ್ ಎಲ್ಲದಕ್ಕೂ ನಾವು ಮಾಡ್ಕೊಂಡು ಬರುವಾಗ ಆ ಟಾರ್ಗೆಟನ್ನು ಫಿಕ್ಸ್ ಮಾಡೋದಕ್ಕೆ ನಾವು ಕರೆಯೋದೆ ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನ್ ಅಂತ. ಓಕೆ, ನೆಕ್ಸ್ಟ್ ಏನು ಕೇಳ್ತಾ ಇದ್ವಿ, ಸ್ಟ್ರಾಟಜಿ ಆಫ್ ಪ್ಲ್ಯಾನ್. ಸ್ಟ್ರಾಟಜಿ ಅಂದರೆ ಇಸ್ ನಥಿಂಗ್ ಬಟ್ ಎ ಪ್ಲ್ಯಾನ್. ಪ್ಲ್ಯಾನಿಂಗ್ ಅಂತಂದರೆ ನಾವು ಈಗ ಏನಾದರೂ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ, ಆ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು, ಇಲ್ಲ ಪ್ರಾಬ್ಲಮ್ ಅಕರ್ ಆಗುತ್ತೆ, ಆ ಪ್ರಾಬ್ಲಮಿಂದ ಹೊರಗೆ ಬರೋದು ಹೇಗೆ, ಆ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ಕ್ರಿಕೆಟ್ ಆಡ್ತಾ ಇದ್ದಾರೆ. ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಈಗ ಎಲ್ಲ ಬ್ಯಾಟ್ಸ್ಮನ್ಸ್ ಎಲ್ಲ ಬಾಲಿಗೂ ಸೆಟ್ ಆಗಿರ್ತಾರೆ. ಆವಾಗ ನಾವು ಸ್ಟ್ರಾಟಜಿ ಯೂಸ್ ಮಾಡ್ತೀವಿ. ಎಲ್ಲ ಬಾಲ್ಸಿಗೂ ಅವರು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ, ಆ ಸ್ಕೋರನ್ನು ಬ್ರೇಕಪ್ ಮಾಡಬೇಕು. ಆ ಥರ ಬ್ರೇಕಪ್ ಮಾಡಬೇಕು ಅಂದರೆ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಸ್ಟ್ರಾಟಜಿ ಯೂಸ್ ಮಾಡೋದು ಅಂತಂದರೆ ಯಾವ ರೀತಿ ಬಾಲ್ನ ಹಾಕಿದ್ರೆ ಅವ್ರಿಗೆ ಹೊಡಿಲಿಕ್ಕೆ ಆಗಬಾರ್ದು, ಆ ಥರ ಒಂದು ಸ್ಟ್ರಾಟಜಿನ ನಾವು ಯೂಸ್ ಮಾಡ್ತೀವಿ. ಆ ಥರ ಯೂಸ್ ಮಾಡೋ ಪ್ಲ್ಯಾನಿಗೆ ನಾವು ಕರೆಯೋದು ಸ್ಟ್ರಾಟಜಿ. ಸ್ಟ್ರಾಟಜಿ ಅಂತಂದರೆ ನಾವು ಮುಂಚಿತವಾಗಿಯೇ ಆ ಒಂದು ಬ್ರೇಕ್ ಮಾಡ್ತೀವಿ, ಆ ಒಂದು ಸ್ಕೋರಿಂಗನ್ನು ಬ್ರೇಕ್ ಮಾಡೋದಕ್ಕೆ ಮಾಡುವಂಥ ಪ್ಲ್ಯಾನೇ ಸ್ಟ್ರಾಟಜಿ. ಹೌದಲ್ವಾ? ಮುಂಚಿತವಾಗಿ ಯೋಚನೆ ಮಾಡ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಂಡು ನಾನು ಯಾವ ಥರ ಒಂದು ಗೋಲಲ್ಲಿ ಸಕ್ಸೀಡ್ ಆಗಬೇಕು ಅಂತಿರೋದಕ್ಕೆ, ಅದಕ್ಕೆ ನಾವು ಸ್ಟ್ರಾಟಜಿ ಅಂತ ಕರಿತೀವಿ. ನೆಕ್ಸ್ಟ್ ಏನು ಕೇಳ್ತಾ ಇದ್ದೀವಿ, ಪಾಲಿಸಿ ಆಫ್ ಪ್ಲ್ಯಾನ್. ಪಾಲಿಸಿ ಇಸ್ ನಥಿಂಗ್ ಬಟ್ ಎ ಸರ್ಕಲ್ ಆಫ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಸರ್ಕಲ್ ಅಂದರೆ ನಮ್ಮ ಚೌಕಟ್ಟಿನಲ್ಲಿ ಈ ಒಳಗೆ ಇದ್ದು ಮಾಡುವಂಥ ಒಂದು ಕೆಲಸಗಳು. ವಿ ಕಾಂಟ್ ಕ್ರಾಸ್ ದ circle or we can't cross the line of the policy because there is a policy. Every organization have their own policy while doing the business, isn't it? ಸೊ ಆ ಥರ ಒಂದು ಪಾಲಿಸಿನ ನಾವು ಯಾವಾಗಲೂ ಮೇಂಟೈನ್ ಮಾಡಬೇಕು. ಆ ಒಂದು ಶಿಸ್ತನ್ನು ನಾವು ಯಾವಾಗಲೂ ಅಳವಡಿಸ್ಕೊಂಡು ಹೋಗಬೇಕು ನಮ್ಮ ಬಿಸ್ನೆಸ್ನಲ್ಲಿ. ಯಾವುದೇ ರೀತಿಯಾದ ಔಟ್ಸೈಡ್ ಏನಾದರೂ ನಾವು ಪಾಲಿಸಿದ ಆಚೆ ಹೋಗೋದಾದರೆ ನಾವು ಇಲ್ಲಿಗಲ್ ಆಗಿ ಮಾಡ್ತೀವಿ ಅಂತ ಬರುತ್ತೆ. ಅದಕ್ಕೆ ನಮ್ಮದೇ ಬಿಸ್ನೆಸ್ ಆಯಿತು ಅಂತಂದರೆ ಅದು ನಮ್ಮದೇ ಆದ ಒಂದು ಪಾಲಿಸಿ ಇದೆ. ಈಗ ನಾನೇನಾದರೂ ಮಾತಾಡೋದಾದ್ರೆ, ಏನಾದ್ರು ಮಾಡಿದ್ರೆ ಇದು ನನ್ನ ಪಾಲಿಸಿ, ನಾನು ಹೀಗೆ ಮಾತಾಡೋದು, ಇಲ್ಲ ಇದು ನನ್ನ ಪಾಲಿಸಿ, ನಾನು ಇದೇ ಥರನೇ ಮಾಡೋದು, ಇಟ್ಸ್ ಮೈ ಪಾಲಿಸಿ ಅಂತ ನಾನು ಹೇಳ್ಬೋದು. ಹೌದಲ್ವಾ? ಅದೇ ಥರನೇ ಬಿಸ್ನೆಸ್ನಲ್ಲಿನೂ ಅಷ್ಟೇ ಅವ್ರದ್ದೇ ಆದ ಒಂದು ಸರ್ಕಲ್ ಇರುತ್ತೆ, ಅವ್ರದ್ದೇ ಆದ ಒಂದು ಪಾಲಿಸೀಸ್ ಇರುತ್ತೆ. ಆ ಪಾಲಿಸಿನ ಅವರು ಮೀರಿ ಅವರು ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಪಾಲಿಸಿ ಆಫ್ ಪ್ಲ್ಯಾನ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಕೇಳ್ತಾ ಇದ್ದೀವಿ, ಪ್ರೊಸೀಜರ್ ಆಫ್ ಪ್ಲ್ಯಾನ್. ಪ್ರೊಸೀಜರ್ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್, ಒಂದಾದಮೇಲೆ ಎ ಆದಮೇಲೆ ಬಿ ಬರುತ್ತೆ, ಬಿ ಆದಮೇಲೆ ಸಿ ಬರುತ್ತೆ. ಆಲ್ಫಾಬೆಟಿಕಲ್ ಪ್ರಕಾರ ಪ್ರೊಸೀಜರ್ ಅಂತಂದರೆ ಎ ಆದಮೇಲೆ ಝೆಡ್ ಬರಲ್ಲ, ಝೆಡ್ ಆದಮೇಲೆ ವೈ ಬರಲ್ಲ. ಅದು ಪ್ರೊಸೀಜರ್ದು ಆಪೋಸಿಟ್ ಆಗುತ್ತೆ. ಪ್ರೊಸೀಜರ್ ಮೀನ್ಸ್ ಇಸ್ ಸ್ಟೆಪ್ ಬೈ ಸ್ಟೆಪ್. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಜಾಯಿನ್ ಟು ದ ಕಾಲೇಜ್. ಓಕೆ, ವಾಟ್ ಈಸ್ ದ ಪ್ರೊಸೀಜರ್ ಟು ಜಾಯಿನ್ ದ ಕಾಲೇಜ್? ಇಟ್ ಮೀನ್ಸ್ I have to collect my marks cards, I have to collect my fees, I have to collect the forms, I have to fill the forms and submit to the administrative organization, isn't it? ಫಾರ್ಮ್ಸ್ನ ಇಟ್ಕೊತೀನಿ, ಆ ಫಾರ್ಮ್ಸ್ನ ಕಲೆಕ್ಟ್ ಮಾಡ್ಕೊತೀನಿ, ಫಾರ್ಮ್ಸ್ನ ಫಿಲಪ್ ಮಾಡ್ಕೊತೀನಿ, ನನ್ನದು ಮಾರ್ಕ್ಸ್ ಕಾರ್ಡ್ನೆಲ್ಲ ಅದಕ್ಕೆಲ್ಲ ಎನ್ಕ್ಲೋಸ್ ಮಾಡ್ತೀನಿ. ಅದನ್ನು ತೊಗೊಂಡೋಗಿ ನಾವು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ತೊಗೊಂಡೋಗಿ ಕಾಲೇಜ್ನಲ್ಲಿ ಕೊಡ್ತೀವಿ. ಆಮೇಲೆ ಫೀನ ಪೇ ಮಾಡ್ತೀವಿ. ಇದಿಷ್ಟು ಆದ ನಂತರ ಅವರು ನಮಗೆ ಅಡ್ಮಿಷನನ್ನು ಕೊಡ್ತಾರೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಟು ಜಾಯಿನ್ ದ ಕಾಲೇಜ್, ಇಸಂಟ್ ಇಟ್?
ಅದೇ ಥರನೇ ಬಿಸ್ನೆಸ್ನಲ್ಲಿನೂ ಕೂಡ ಏನೆಲ್ಲ ಪ್ರೊಸೀಜರ್ಸ್ ಬರುತ್ತೆ. ಫಸ್ಟ್ ನಾವು ಬಿಸ್ನೆಸ್ಗೆ ಪ್ಲ್ಯಾನ್ ಮಾಡಬೇಕು. ನೇಚರ್ ಆಫ್ ಬಿಸ್ನೆಸ್ ಅಂದರೆ ಯಾವ ಬಿಸ್ನೆಸ್ನ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಅದಾದ ನಂತರ ನಾನು ಫಸ್ಟ್ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಆಗಿರೋದ ನಂತರ ನೆಕ್ಸ್ಟ್ ಆಗಲೇ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ತೋರಿಸ್ದಂಗೆ ಪ್ಲ್ಯಾನಿಂಗ್ ಆಗಬೇಕು, ಆರ್ಗನೈಸಿಂಗ್ ಆಗಬೇಕು, ಸ್ಟಾಫಿಂಗ್ ಆಗಬೇಕು, ಡೈರೆಕ್ಟಿಂಗ್ ಆಗಬೇಕು, ಕಂಟ್ರೋಲಿಂಗ್ ಆಗಬೇಕು ಅಂತ ಪ್ರೊಸೀಜರ್ ಆಗಿ ನಾವು ಲಿಸ್ಟ್ ಮಾಡಿರಲಿಲ್ವಾ? ಅದೇ ಥರನೇ ಪ್ರೊಸೀಜರ್ ಅಂತಂದರೆ ಒಂದು ಸ್ಟೆಪ್ ಆದ ನಂತರ ಮತ್ತೊಂದು ಸ್ಟೆಪ್ಪನ್ನು ನಾನು ಏನು ತೊಗೊಳ್ಬೇಕು. ಓಕೆ, ಆ ಒಂದು ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳುವಂಥ ಒಂದು ಹಂತಕ್ಕೆ ನಾವು ಕರೆಯೋದು ಪ್ರೊಸೀಜರ್. ಸೊ ಕಂಪ್ನಿಗೆ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ ತಕ್ಕನಂಗೆ ನಾವು ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಕಾಲ್ಡ್ ದ ಪ್ರೊಸೀಜರ್ ಆಫ್ ಪ್ಲ್ಯಾನ್. ನೆಕ್ಸ್ಟ್ ಗೋ ಫಾರ್ ದ ಮೆಥಡ್. ಮೆಥಡ್ ಅಂದ್ರೇನು? ಯಾವ ರೀತಿ ನಾನು ಬಿಸ್ನೆಸ್ಸನ್ನು ಮಾಡಬೇಕು. ಈಗ ನಾನು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಓಕೆ, ಆ ಥರ ಪ್ರಿಪೇರ್ ಆಗಬೇಕಾದ್ರೆ ಎಲ್ಲ ಮಕ್ಕಳು ಒಂದೇ ಥರ ಓದಲಿಕ್ಕೆ ಆಗೋದಿಲ್ಲ. ಡಿಫ್ರೆಂಟ್ ಪೀಪಲ್ಸ್ ಆರ್ ಇನ್ ಡಿಫ್ರೆಂಟ್ ಕ್ಯಾಟಗರಿ, ಇನ್ ಡಿಫ್ರೆಂಟ್ ಸ್ಟೈಲ್ಸ್. ಓಕೆ, ಸಮ್ ಪೀಪಲ್ ಓದಿದರೆ ನನಗೆ ಚೆನ್ನಾಗಿ ತಲೆಗೆ ಹೋಗುತ್ತೆ, ಕೆಲವರು ಮನಸ್ಸಿನಲ್ಲಿ ಓದಿದರೆ ಚೆನ್ನಾಗಿ ತಲೆಗೆ ಹೋಗುತ್ತೆ, ಕೆಲವರು ಬರೆದ್ರೆ ನನಗೆ ಚೆನ್ನಾಗಿ ತಲೆಯಲ್ಲಿ ಹೋಗುತ್ತೆ, ಇಲ್ಲ ಕೂತ್ಕೊಂಡು ಜೋರಾಗಿ ಓದ್ತಾ ಇದ್ರೆ ನನಗೆ ತಲೆಯಲ್ಲಿ ನಿಲ್ಲುತ್ತೆ. ಅಂದರೆ ಡಿಫ್ರೆಂಟ್ ಅವ್ರದ್ದೇ ಆದ ಮೆಥಡ್ಸ್ ಇರುತ್ತೆ. ಸೊ ನಮ್ಮ ಬಿಸ್ನೆಸ್ಗೆ ಯಾವ ಮೆಥಡಲ್ಲಿ ಮಾಡಿದ್ರೆ ನಮಗೆ ಬಿಸ್ನೆಸ್ನಲ್ಲಿ ಒಂದು ಒಳ್ಳೆ ಪ್ರಾಫಿಟನ್ನು ಅರ್ನ್ ಮಾಡ್ಬೋದು ಅಂತ ಇರೋದಕ್ಕೆ ನಾವು ಮೆಥಡ್ ಅಂತ ಕರಿತೀವಿ. ಯಾವ ಮೆಥಡ್ನಲ್ಲಿ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಸಿಗುತ್ತೆ, ಫ್ಯೂಚರ್ನಲ್ಲಿ ಒಂದು ಎಕ್ಸಾಕ್ಟ್ ಗೋಲ್ನ ರೀಚ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ಇದಕ್ಕೆ ನಾವು ಮೆಥಡ್ ಅಂತ ಕರಿತೀವಿ. ಯಾಕೆಂದರೆ ಡಿಫ್ರೆಂಟ್ ಮೆಥಡ್ಸ್, ಲಾಟ್ಸ್ ಆಫ್ ಮೆಥಡ್ಸ್ ಆರ್ there. While planning, different levels of managements are there. You know about that. Top level management, middle level management and lower level management, isn't it? So every management has their own methods, own styles, own strategies, isn't it? So which one is best for our organization? First you have to think about that. Okay, so in that case first we have to choose the selected method or particular method that we are going to get some profit for the organization in a futuristic, isn't it? So in that case we have to select a particular and profitable method while using in the organization. Okay, let's go for the another plan. Program of plan. Program is nothing but organizing the program. Means whatever the objective, strategy, policy, procedure and method you have already planned before, you have to make them implement to the organization. That is nothing but a program. ಆ ಪ್ರೋಗ್ರಾಮ್ ಅಂದರೆ ಆ ಒಂದು ಜಾರಿಗೆ ತರುವಂಥದ್ದು. ಏನೆಲ್ಲ ನೀವು ಸ್ಟ್ರಾಟಜಿ, ಪ್ಲಾನು, ಪಾಲಿಸಿ ಎಲ್ಲ ವಾಟ್ ಎವರ್ ದ ಥಿಂಗ್ ಯು ಹ್ಯಾವ್ ಮೇಡ್ ಇನ್ ಅ ಪ್ರೀವಿಯಸ್ ಥಿಂಗ್, ಆ ಒಂದು ಪ್ರೀವಿಯಸ್ ಪ್ಲ್ಯಾನಿಂಗನ್ನು ಜಾರಿಗೆ ತರುವಂಥದ್ದು, ಅದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು. ಅದನ್ನು ಅಳವಡಿಸ್ಕೊಂಡು ಇಟ್ಸ್ ಬೆಟರ್ ಆರ್ ನಾಟ್, ಆರ್ ರಾದರ್ ದ್ಯಾನ್ ವಿ ಹ್ಯಾವ್ ಟು ಥಿಂಕ್ ಸಮಥಿಂಗ್ ಎಲ್ಸ್, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ್ಯಾಟ್, ಇಸ್ಂಟ್ ಇಟ್? ನೆಕ್ಸ್ಟ್ ಗೋ ಫಾರ್ ದ ಬಜೆಟ್ ಆಫ್ ಪ್ಲ್ಯಾನ್. ಬಜೆಟ್ ಅಂದರೆ ನಾರ್ಮಲಿ ಎಲ್ರಿಗೂ ಗೊತ್ತಿರುತ್ತೆ, ಹೌದಲ್ವಾ? ಬಜೆಟ್, ನನ್ನ ಹತ್ರ ಇಷ್ಟೇ ಬಜೆಟ್ ಇರೋದಪ್ಪ, ಸಿನಿಮಾ ನೋಡೋಕೆ ಹೋಗೋಣ ಎಲ್ಲರೂ ಸೇರಿಕೊಂಡು, ನನ್ನ ಹತ್ರ ಇಷ್ಟೇ ಬಜೆಟ್ ಇದೆ, ಇಷ್ಟು ಬಜೆಟಲ್ಲಿ ನೋಡ್ಕೊಂಡು ಬರೋದಾದರೆ ಬನ್ನಿರಿ, ಇಲ್ಲಾಂದರೆ ಬೇಡ. ಸೊ ಆ ಥರ ನಾವು ಪ್ಲ್ಯಾನ್ ಮಾಡ್ತೀವಿ ಅಲ್ವಾ? ಸೊ ಆ ಥರ ಅದಕ್ಕೆ ಬಜೆಟ್ ಅಂದ್ರೇನು? ಆ ಬಜೆಟ್ ಫ್ಯೂಚರ್ ಪ್ಲ್ಯಾನ್ಸಿಗೆ ನನ್ನ ಕೈಲಿ ಆಗುತ್ತಾ? ಮಾರ್ಕೆಟಿಂಗ್ ಮಾಡೋಕ್ಕೆ ಬಜೆಟ್ ಇದೆಯಾ? ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಬಜೆಟ್ ಇದೆಯಾ? ಸೇಲ್ಸ್ ಪ್ರಮೋಷನ್ಗೆ ಬಜೆಟ್ ಇದೆಯಾ? ಸೊ ಆ ಥರ ಡಿಫ್ರೆಂಟ್ ಬಜೆಟನ್ನು ನಾವು ಥಿಂಕ್ ಮಾಡಿ ಇಟ್ಕೊತೀವಿ ಬಿಸ್ನೆಸ್ನಲ್ಲಿ. ನನ್ನ ಕೈಲಿ ಯಾವಾಗಲೂ ಬಜೆಟ್ ಇಟ್ಕೊಳ್ಳೋದು ಒಳ್ಳೆಯದು ಬಿಸ್ನೆಸ್ಸಲ್ಲಿ. ಯಾಕೆಂದರೆ ಅಕಸ್ಮಾತ್ ನಾವು ಬಜೆಟ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಾವು ಬೇರೆ ಕಡೆಯಿಂದ ಬಾರೋ ಮಾಡಬೇಕಾಗುತ್ತೆ. ಈ ಥರ ಅಡ್ವರ್ಟೈಸಿಂಗಿಗೂ, ಸೇಲ್ಸ್ಗೂ, ಪ್ರಮೋಷನ್ಸ್ಗೆಲ್ಲ ನಾವು ಬಾರೋ ಮಾಡಬೇಕಾಗುತ್ತೆ. ಆ ಥರ ಕೇಸ್ ತಂದ್ಕೋಬಾರ್ದು ಅಂತಿದ್ರೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಬಜೆಟ್, ಈಗ ನಾವು ಮನೆಗಳಲ್ಲೂ ನಾವು ಬಜೆಟ್ ಮಾಡ್ತೀವಿ. ಸೊ ಧಾರಾಳವಾಗಿ ಖರ್ಚು ಮಾಡೋದಕ್ಕಿಂತ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಬಂತಂದರೆ ಆ ಒಂದು ಬಜೆಟ್ ಮಾಡ್ಕೊಂಡಿದ್ರೆ ಆ ಬಜೆಟಿಂದ ನಾವು ಸ್ವಲ್ಪ ಟೈಮ್ಗೆ ಸರ್ವೈವ್ ಆಗ್ಬೋದು, ಹೌದಲ್ವಾ? ಸೊ ಅದಕ್ಕೆ ನಾವು ಬಿಸ್ನೆಸ್ನಲ್ಲಿ ಯಾವತ್ತಿದ್ರೂ ವಿ ಹ್ಯಾವ್ ಟು ಪ್ಲ್ಯಾನ್ ದ ಬಜೆಟ್, ವಿ ಹ್ಯಾವ್ ಟು ಕೀಪ್ ದ ಬಜೆಟ್ ಇನ್ ಅವರ್ ಆರ್ಗನೈಸೇಷನ್ ವೈಲ್ ಡೂಯಿಂಗ್ ದ ಬಿಸ್ನೆಸ್, ಇಸ್ಂಟ್ ಇಟ್? ಅದಕ್ಕೆ ನಾವು ಬಜೆಟ್ ಆಫ್ ಪ್ಲ್ಯಾನ್ ಅಂತ ಕರಿತೀವಿ. ಅಟ್ ಲಾಸ್ಟ್ ರೂಲ್ ಆಫ್ ಪ್ಲ್ಯಾನ್. ರೂಲ್ ಅಂತಂದರೆ ರೂಲ್ಸ್ ರೆಗ್ಯುಲೇಷನನ್ನು ಫಾಲೋ ಮಾಡೋದು. ಫಾರ್ ಎಕ್ಸಾಂಪಲ್ ಕಾಲೇಜ್ನಲ್ಲಿನೂ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲ. ಯು ಹ್ಯಾವ್ ಟು ವೇರ್ ದ ಯೂನಿಫಾರ್ಮ್, ಯು ಹ್ಯಾವ್ ಟು ವೇರ್ ದ ಟೈ, ಯು ಹ್ಯಾವ್ ಟು ವೇರ್ ದ ಐ ಡಿ ಕಾರ್ಡ್ಸ್, ಈಚ್ ಆ್ಯಂಡ್ ಎವ್ರಿ. ರೂಲ್ಸ್ ಇನ್ ದ ಆಪೋಸಿಟ್ ಮಾಡಬಾರ್ದು ಅಂದರೆ ಯು ಡೋಂಟ್ ನೋ ನೀಡ್ ಟು ಬ್ರಿಂಗ್ ದ ಮೊಬೈಲ್ಸ್ ಇನ್ ದ ಕಾಲೇಜ್ ಪ್ರೆಮಿಸಸ್, ಹೌದಲ್ವಾ? ನೋ ಮೋಟರ್ ಬ್ಯಾಗ್ಸ್ ಇನ್ ದ ಕಾಲೇಜ್ ಪ್ರೆಮಿಸಸ್, ಹ್ಯಾವ್ ಟು ಕಮ್. ಈಗ ಬೇರೆ ರೂಲ್ಸ್ ಮಾಡೋದಾದರೆ ನೋ ಸ್ಮೋಕಿಂಗ್ ಅಂತ ರೂಲ್ ಇರುತ್ತೆ, ಇಲ್ಲಿ ಟ್ರಾಫಿಕ್ನ ಫಾಲೋ ಮಾಡಬೇಕು ಅಂತ ರೂಲ್ ಇರುತ್ತೆ, ಹೌದಲ್ವಾ? ಡಿಫ್ರೆಂಟ್ ವೆರೈಟೀಸ್ ಆಫ್ ರೂಲ್ಸ್ ಆದೆ. ಅದೇ ಥರನೇ ಆರ್ಗನೈಸೇಷನಲ್ಲಿ, ಬಿಸ್ನೆಸ್ನಲ್ಲಿನೂ ಕೂಡ ಡಿಫ್ರೆಂಟ್ ವೆರೈಟೀಸ್ ಆಫ್ ರೂಲ್ಸ್ ಆದೆ, ಹೌದಲ್ವಾ? ಆ ಥರ ಒಂದು ರೂಲ್ಸ್ ರೆಗ್ಯುಲೇಷನನ್ನು ನಾವು ಫಾಲೋ ಮಾಡಬೇಕು. ನಮ್ಮದೇ ಆದ ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲನ್ನು ಕ್ರಾಸ್ ಮಾಡಿಬಿಟ್ಟು ನಾವು ಬಿಸ್ನೆಸ್ಸನ್ನು ದಾಟಿ ಹೋಗಲಿಕ್ಕೆ ಆಗಲ್ಲ. ನಮ್ಮದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ನ ನಾವು ಬಿಸ್ನೆಸ್ಸಲ್ಲಿ ಫಾಲೋ ಮಾಡ್ತಾ ಇರಬೇಕಾಗುತ್ತೆ. ಯಾರು ರೂಲ್ಸ್ ರೆಗ್ಯುಲೇಷನ್ ನಾರ್ಮಲಿ ಮಾಡೋದು, ಇಟ್ಸ್ ನಥಿಂಗ್ ಬಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಮೇಂಟೈನ್ ಮಾಡಿ ರೂಲ್ಸ್ ರೆಗ್ಯುಲೇಷನ್ಸನ್ನು ಕೊಟ್ಟಿರ್ತಾರೆ. ಅದೇ ಒಂದು ರೂಲ್ ರೆಗ್ಯುಲೇಷನನ್ನು ನಾವು ಫಾಲೋ ಮಾಡಿಕೊಂಡು ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಆಗಬೇಕು.
So this is the types of plans that I have already explained in the planning chapter. Illige the planning chapter is come to an end. So from previous classes I have explained what is planning, meaning of planning and features of planning, importance of planning, limitations of planning and single use plan, standing plan and types of plan. All those are very important questions for the annual examination also. Okay. In the next class, we are going to study about the organizing. Okay. This is the planning chapter that we have finished all over to this class. Thank you.